ಅಧಿಕಾರಿಗಳ ಜುಟ್ಟು ಯಾರ ಕೈಯಲ್ಲಿತ್ತು? ಜನರ ಮತದಾನ ವ್ಯರ್ಥವಾಗಿತ್ತ? ಒಬ್ಬರ ಹೆಸರಲ್ಲಿ ಅಧಿಕಾರ, ಮತ್ತೊಬ್ಬರ ಕೈಯಲ್ಲಿ ಆಡಳಿತ. ಪಂಚಾಯಿತಿಯೊಳಗಿನ ಅಧಿಕಾರದ ಆಟದ ಎಕ್ಸ್ಕ್ಲೂಸಿವ್ ಕತೆ. ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಹೊನ್ನಾಳಿ ತಾಲೂಕಿನ ಲಿಂಗಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಘಟನೆಗಳು ಇದೀಗ ಗ್ರಾಮೀಣ ಆಡಳಿತ ವ್ಯವಸ್ಥೆಯನ್ನೇ ಬೆಚ್ಚಿ ಬೀಳಿಸುವಂತಾಗಿದೆ. ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳು ಒಬ್ಬರಾದರೆ ಅಧಿಕಾರ ನಡೆಸಿದ್ದು ಮತ್ತೊಬ್ಬರು ಎಂಬುದಕ್ಕೆ ಸ್ಪಷ್ಟ ಸಾಕ್ಷಿಗಳು ಲಭ್ಯವಾಗಿವೆ. ಅಷ್ಟೇ ಅಲ್ಲ, ಪಂಚಾಯಿತಿ ವ್ಯವಸ್ಥೆಯನ್ನ ದುರುಪಯೋಗ ಪಡಿಸಿಕೊಂಡಿದ್ದ ರೀತಿ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಹೊನ್ನಾಳಿ ತಾಲೂಕಿನ ಲಿಂಗಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಬೆಳವಣಿಗೆಗಳು ಇದೀಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಈ ಬಗ್ಗೆ ಬಗೆಯುತ್ತಾ ಹೋದಂತೆಲ್ಲ ಹೊಸ ಸತ್ಯಗಳು ಹೊರಬರುತ್ತಿದ್ದು, ಪಂಚಾಯಿತಿ ವ್ಯವಸ್ಥೆಯನ್ನೇ ಕೆಲವರು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿದ್ರಾ ಎಂಬ ಪ್ರಶ್ನೆಗೆ ಬಲ ಸಿಗುತ್ತದೆ. ಜನರಿಂದ ಆಯ್ಕೆಯಾದ ಅಧ್ಯಕ್ಷರು ಒಬ್ಬರಾಗಿದ್ದರು, ಆದರೆ ನೈಜವಾಗಿ ಅಧಿಕಾರ ಚಲಾಯಿಸಿದ್ದು ಪರಶುರಾಮ ಎಂಬುದು ಸ್ಥಳೀಯ ಮಟ್ಟದಲ್ಲಿ ಬಹಿರಂಗವಾಗಿರುವಂತಹ ವಿಷಯ ಎನ್ನಲಾಗ್ತಾ ಇದೆ. ಇನ್ನು ಅಧಿಕಾರ ಚಲಾಯಿಸಿದ ರೀತಿ ಹೇಗಿತ್ತು ಅಂದ್ರೆ, ಪಂಚಾಯಿತಿ ಸಿಬ್ಬಂದಿ ಭೋವಿ ಸಮುದಾಯದ ನೀರ್ಗಂಟಿಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸುವ ಮಟ್ಟಕ್ಕೆ ಹೋಗಿತ್ತು. ನೀರು ವಾಲ್ನ ಆಫ್ ಮಾಡಿದನಂತೆ, ಅರ್ಧ ಮಾಡಿ ಅರ್ಧ ವಾಲ್ ಬೇರೆ ಇದನ್ನೆಲ್ಲ ನೋಡಿದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ನಿಜವಾಗಿ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದವರು ಯಾರು ಅನ್ನೋದು ಅಕ್ಷರಶಃ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಪಂಚಾಯಿತಿ ಮೇಲಿನ ಸಂಪೂರ್ಣ ಹಿಡಿತ ಕೆಲವರ ಕೈಯಲ್ಲಿತ್ತು ಎಂಬುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಇದೆಲ್ಲ ನಡೆಯುತ್ತಿದ್ದರೂ ಅಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಧರ್ಮಪ್ಪ ಅವರು ಯಾವುದೇ ಸ್ಪಷ್ಟ ಕ್ರಮ ಕೈಗೊಂಡಿರಲಿಲ್ಲ ಎಂಬುದಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗುತ್ತಿದೆ. ಇಲ್ಲಿ ಮತ್ತೊಂದು ಮಹತ್ವದ ಸಂಗತಿ ಏನಂದ್ರೆ, ಸ್ವತಃ ಧರ್ಮಪ್ಪ ಅವರೇ ಪರಶುರಾಮನನ್ನ ಅಧ್ಯಕ್ಷ ಎನ್ನುವ ರೀತಿಯಲ್ಲಿ ಮಾತನಾಡಿಸುತ್ತಿರುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಇರೋದು 9 ಬೋರ್ ಇಲ್ಲಿ. 9 ಬೋರ್ ಇದ್ರೆ 25 ಎಕರೆ ಹೊಲನ ನೀರಾವರಿ ಮಾಡಬಹುದು. ನಮಗೆ ಕುಡಿಯಕ್ಕೆ ನೀರು ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಯಾರು ಫಾಲ್ಟ್ ಅಂತ ಗೊತ್ತಾಗೋದಿಲ್ಲ. ಇದನ್ನೆಲ್ಲ ನೋಡಿದ್ರೆ ಅಧಿಕೃತವಾಗಿ ಅಧಿಕಾರದಲ್ಲಿರದ ವ್ಯಕ್ತಿಯೇ ಪಂಚಾಯಿತಿ ವ್ಯವಸ್ಥೆಯನ್ನ ನಿಯಂತ್ರಿಸುತ್ತಿದ್ದರಾ ಎಂಬ ಪ್ರಶ್ನೆ ಮತ್ತಷ್ಟು ಗಟ್ಟಿಯಾಗುತ್ತಾ ಸಾಗುತ್ತೆ. ಇನ್ನೊಂದೆಡೆ ಅಧಿಕಾರದಲ್ಲಿದ್ದ ಜ್ಯೋತಿ ಮುರುಗೇಶ್ ಅವರು ಕೇವಲ ನಾಮಮಾತ್ರಕ್ಕೆ ಅಧ್ಯಕ್ಷೆಯಾಗಿದ್ರು ಅನ್ನೋದಕ್ಕೆ ಸಾಕ್ಷಿಗಳು ಲಭ್ಯವಾಗಿವೆ. ಸ್ವತಃ ಆಗಿನ ಅಧ್ಯಕ್ಷೆ ಜ್ಯೋತಿ ಮುರುಗೇಶ್ ಅವರೇ, ನಾನು ನಾಮಮಾತ್ರಕ್ಕೆ ಎಲ್ಲಾ ನಿರ್ಧಾರಗಳನ್ನ ನನ್ನ ಮೈದುನ ತೆಗೆದುಕೊಳ್ಳುತ್ತಾನೆ, ನನ್ನ ಮಾತುಗಳು ನಡೆಯೋದಿಲ್ಲ ಎಂದು ಹೇಳ್ತಿರುವಂತಹ ಆಡಿಯೋ ಈಗ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇಲ್ಲ, ಅವತ್ ನಮ್ಮ ಮೈದ್ನ ಕೇಳ್ಬಿಟ್ನ, ಸರಿ ಬಿಡೋದಿವ ನಾವ್ ಮಾತಾಡ್ತೀವಿ ಎಲ್ಲ ಸೇರ್ಕೊಂಡು ಅಂದ್ರು. ಅಷ್ಟೇ, ನಾನು ಹೇಳ್ಬಿಟ್ಟೆ, ನೀವು ಮಾತಾಡ್ಕೊಳ್ರಿ ಅಂತ ಸುಮ್ನಾದ್ ನಾನು. ಅಲ್ಲ ಜೊತೆ, ಈಗ ಅದ್ ಮಾತಾಡ್ತೀವಿ ಅಂತ ಹೇಳಿ ಎಷ್ಟ್ ದಿನ ಬಿಡ್ಬೇಕು ಅಥವಾ ಮಾಡಬಾರ್ದು ಅಂತ ಏನಾದ್ರು ಮನ್ಸಲ್ಲಿದ್ರೆ ನೇರವಾಗಿ ಹೇಳ್ಬಿಡ್ರಿ, ಅದ್ರಲ್ಲಿ ಏನು ತೊಂದ್ರೆ ಇಲ್ಲ. ಹಂಗೇನಿಲ್ಲ, ನಾವು ಅವತ್ತು ಹೇಳಿದ್ವಿ. ಅವತ್ತು ಶಶಮ್ಮ ನೋಡಿ ಎಷ್ಟ್ ಜೋರ್ ಮಾಡ್ತು ನಾನು ಹೇಳಿದ್ಕೆ. ಈಗ ಶಶಮ್ಮನ್ ಸುದ್ದಿ ಬೇಡ ನನ್ಗೆ. ಈಗ ನೀವು ಅಧ್ಯಕ್ಷ ಇದೀರಿ, ನೀವು ಮಾಡ್ತೀರಾ ಮಾಡಲ್ವಾ, ನನ್ಗೆ ಅದಷ್ಟೇ ಬೇಕಾಗಿರೋದು. ಮಾಡಲ್ಲ ಅಂದ್ರೆ ನಾನು ಕೇಳೋದೇ ಇಲ್ಲ, ಯಾವತ್ತೂ ಕೇಳಲ್ಲ. ಮಾಡ್ರಿ ಅಂತ ನಾನು ಯಾವತ್ತೂ ಕೇಳಲ್ಲ. ಮಾಡ್ರಿ ಅಂತಲ್ಲಕ್ಕ, ಈ ನಂದ್ ಇದಾದ್ರೆ ಬಿಡು ಅನ್ಬೋದು. ನಮ್ಮ ಮೈದ್ನ ನಾನ್ ಕೇಳ್ಬಿಡ್ರಿ ಅವತ್ತು ಅಂದೆ. ನಮ್ಮ ಮೈದ್ನ ಅಂದ್ರೆ ನಾನು ಹೂ ಅಂತೀನಕ್ಕ. ಅವತ್ ಮೀಟಿಂಗ್ ಮಾಡಿದಾಗ ನಮ್ಮ ಮೈದ್ನ ಬಂದಿದ್ದು ತಾನೆ. ಮೀಟಿಂಗ್ ಅಲ್ಲಿ ಎಲ್ಲಿ ಬಂದಿದ್ದು? ನಿಮ್ಮ ಮೈದ್ನ ಎಲ್ಲಿ ಬಂದಿತ್ತು? ಬಂದಿತ್ತಿರು ಮುಕ್ತ ಆದ್ಮೇಲೆ ಬಂದಿದ್ರಲೆ ಚಂದ್ರಪ್ಪ ನಮ್ಮ ಮೈದ್ನ ಎಲ್ಲ ಮಾತಾಡ್ತಿದ್ದಿಲ್ಲ ಇದ್ರ ಬಗ್ಗೆನೆ. ಇಲ್ಲ, ನಾನೆಲ್ಲಿ ಬಂದಿದ್ದೀನಿ ಅವಾಗ? ಮೀಟಿಂಗ್ ಆಗಿದ್ಮೇಲೆ ನಾನು ಪಂಚಾಯತಿಗೆ ಬಂದಿಲ್ಲಪ್ಪ. ಫೋನ್ ತೆಗಿಲಿಲ್ಲ, ಮತ್ತೆ ಅವ್ರ ಫೋನ್ ತೆಗ್ದಿಲ್ಲ ಅಂತ ಹಿಂಗಾದ್ರೆ ಹೆಂಗ್ ಮಾಡ್ಬೇಕು ಜೊತೆ? ನಾನು ಎಲ್ಲಾರು ಬೈಕಲ್ಲಿ ಹೋಗ್ತಿರ್ಬೇಕು ಎಲ್ಲಾರ. ನಾನು ಅವತ್ತು ಒಂದಿನ ಮಾಡಿದ್ದೀನಿ, ರಿಟರ್ನ್ ಮಾಡಿಲ್ಲ. ಮತ್ತೆ ಇವತ್ತು ಮಾಡಿದ್ದೀನಿ, ಇಷ್ಟೊತ್ತಾದ್ರೂ ಒಂದು ಫೋನ್ ಇಲ್ಲ. ಈಗ ನಮ್ಗೆ ಅಧ್ಯಕ್ಷರು ನೀವಾಗಿದ್ದೀರ ಹೊರತು ನಿಮ್ಮ ಮೈದ್ನ ಅಲ್ಲ. ನಾವು ನಿಮ್ಮ ಹತ್ರ ಪ್ರಸ್ತಾಪ ಮಾಡ್ಬೇಕೆ ಹೊರತು ಮೈದ್ನನ ಹತ್ರ ಅಲ್ಲ. ನೀವು ಏನಿದ್ರು ನೀವು ಕೇಳ್ಕೊಂಡು ಹೇಳ್ಕೊಂಡು ನೀವು ಉತ್ತರ ರೆಡಿ ಇಟ್ಕೊಂಡಿರ್ಬೇಕು.
ಮೈದನ್ನ ನೀವು ತೋರ್ಸಿದ್ರಿ ಅಂತಂದ್ರೆ ಈಗ ನೋಡ್ರಿ ನಮ್ಮ ಅಲ್ಲಕ್ಕ ಈಗ ಅಲ್ಲಿಂದ ನಡ್ಕೊಂಡ್ ಬಂದಿರೋದೇ ತಾನೆ. ಅಲ್ಲಲ್ಲ ಈಗ ನಮ್ಗೂ ಹೆಸ್ರಿ ಮಾತ್ರ ನಾವು ಏನಂತೀಯ? ಅಲ್ಲ ಹೆಸರಿಗೆ ಇದಿರೋ ನಿಜವಾಗ್ಲೂ ಕೂತಿದಿರೋ ಅದು ನಿಮಗ್ ಗೊತ್ತೇ ಇರ್ತೈತಿ. ನಾನು ಹೇಳಕ್ ಬರಲ್ಲ. ನಾನು ಅವ್ರು ಡಿಸೈಡ್ ತಗೊಳೋದು ಅವ್ರು. ಅಕ್ಕ ಇಂಥ ವಿಚಾರ ನಮಗೆ ಅಷ್ಟು ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಟ್ರೈನಿಂಗ್ ಹೋದ್ರೆ ಎಲ್ಲ ಗೊತ್ತಾಗುತ್ತೆ. ಜೊತೆ ಟ್ರೈನಿಂಗ್ ಹೋಗಕ್ ರೆಡಿ ಇಲ್ಲ ನೀವು. ಹಂಗಲ್ಲಕ್ಕ ನಾವ್ ಹೇಳ್ತಿರೋದು, ಟ್ರೈನಿಂಗ್ ಬೇರೆ ಇದು ಬೇರೆ. ಈ ಟ್ರೈನಿಂಗ್ ಹೋದ್ರು ಈಗ ನಾನು ತಗೋಬೋದಾ ನಿರ್ಧಾರನ? ಹೇಳಿ ನೋಡೋಣ. ಕನ್ವಿನ್ಸ್ ಮಾಡ್ಬೋದು. ಅದು ಸರಿ ಯಾವ್ದು ತಪ್ಪು ಯಾವ್ದು ಅಂತ ಗೊತ್ತಾಗುತ್ತೆ. ಟ್ರೈನಿಂಗ್ ಹೋದ್ರೆ ನಿಮ್ಗೆ ಸರಿ ಯಾವ್ದು ತಪ್ಪು ಯಾವ್ದು, ಯಾವ್ದ್ ಮಾಡ್ಬೇಕು ಯಾವ್ದ್ ಮಾಡ್ಬಾರ್ದು ಅನ್ನೋದು ಗೊತ್ತಾಗುತ್ತೆ. ಹಂಗ್ ನಡಿಬೇಕಲ್ಲಕ್ಕ, ನಾವ್ ಹೇಳ್ತೀವಿ. ಸರಿ ಫೋನ್ ಮಾಡಿ ಕೇಳಿ ಹೇಳ್ತೀನಿ. ಸರಿಮಾ, ಆಯ್ತು, ಹಂಗೆ ಮಾಡ. ಸರಿ. ಇದನ್ನೆಲ್ಲ ಆಗಿನ ಅಧ್ಯಕ್ಷೆ ಜ್ಯೋತಿ ಮುರುಗೇಶ್ ಅವರೇ ಒಪ್ಪಿಕೊಳ್ತಿರೋದನ್ನ ನೋಡ್ತಿದ್ರೆ ಪಂಚಾಯಿತಿಯ ಅಧಿಕೃತ ಹುದ್ದೆಯಲ್ಲಿ ಇದ್ದವರ ತಮ್ಮ ಕೈಯಲ್ಲಿ ಅಧಿಕಾರ ಇಲ್ಲ ಎಂದು ಒಪ್ಪಿಕೊಂಡಂತಾಗಿದೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಿದ್ರೆ ಲಿಂಗಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂಪೂರ್ಣವಾಗಿ ದುರ್ಬಲಗೊಂಡಿತ್ತಾ ಎಂಬ ಪ್ರಶ್ನೆ ಉದ್ಭವಿಸುತ್ತಿದೆ. ಜನರು ಮತ ಹಾಕಿದ್ದು ಒಬ್ಬರಿಗೆ, ಆದರೆ ಆಡಳಿತ ನಡೆಸಿದ್ದು ಮತ್ತೊಬ್ಬರು ಎಂಬ ಸ್ಥಿತಿ ನಿರ್ಮಾಣವಾಗಿದ್ದರೆ ಅದು ಗ್ರಾಮೀಣ ಆಡಳಿತ ವ್ಯವಸ್ಥೆಗೆ ದೊಡ್ಡ ಹೊಡೆತವೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇವೆಲ್ಲ ನಡೆಯುತ್ತಿದ್ದ ಸಮಯದಲ್ಲಿ ಪಂಚಾಯಿತಿಯ ಇತರ ಅಧಿಕಾರಿಗಳು ಕೂಡ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಪಂಚಾಯಿತಿ ವ್ಯವಸ್ಥೆಯಲ್ಲಿ ಅಧಿಕಾರ ದುರುಪಯೋಗ ಆಗುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಮೌನವಾಗಿದ್ರು? ಯಾಕೆ ಯಾವುದೇ ತಡೆ ಕ್ರಮ ಕೈಗೊಳ್ಳಲಿಲ್ಲ? ಅಧಿಕಾರಿಗಳ ಜುಟ್ಟೇನಾದರೂ ಗ್ರಾಮ ಪಂಚಾಯಿತಿ ಸದಸ್ಯರ ಕೈಯಲ್ಲಿತ್ತ ಎಂಬ ಪ್ರಶ್ನೆಗಳು ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಅಷ್ಟೇ ಅಲ್ಲದೆ 2023ರಿಂದ 2026 ಫೆಬ್ರವರಿವರೆಗೆ 3 ಜನ PDOಗಳು ಬದಲಾಗಿದ್ದರು. ಪರಮೇಶ್ ಕೊಳ್ಳೂರು, ಧರ್ಮಪ್ಪ ಮತ್ತು ರೂಪ. ಇವರಲ್ಲಿ ಒಬ್ಬರೂ ಸಹ ಇಷ್ಟೆಲ್ಲ ಅಧಿಕಾರ ದುರುಪಯೋಗ ನಡೆಯುತ್ತಿದ್ದರೂ ಇದನ್ನು ತಡೆಯುವ ಪ್ರಯತ್ನ ಮಾಡಿಲ್ಲ. ಅಲ್ಲ, ಇವರಾದರೂ ತಡೆಯುವಂತಹ ಪ್ರಯತ್ನ ಹೇಗೆ ಮಾಡ್ತಾರೆ ಹೇಳಿ? ಪರಶುರಾಮನನ್ನ ಇವರೇ ಸ್ವತಃ ಅಧ್ಯಕ್ಷ ಎಂದು ಒಪ್ಪಿಕೊಂಡಾಗಿದೆ. ಗ್ರಾಮ ಪಂಚಾಯಿತಿಗಳು ಗ್ರಾಮಗಳ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕಾದಂತಹ ಸಂಸ್ಥೆಗಳು. ಆದರೆ ಲಿಂಗಾಪುರದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳು ವ್ಯವಸ್ಥೆಯನ್ನ ಕೆಲವರು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡಿದ್ರ ಎಂಬ ಗಂಭೀರ ಪ್ರಶ್ನೆಯನ್ನ ಹುಟ್ಟಿಸಿವೆ. ಇದೀಗ ಈ ಪ್ರಕರಣದ ಕುರಿತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸಂಪೂರ್ಣ ತನಿಖೆ ನಡೆಸಿ ಸತ್ಯಾಂಶ ಹೊರತಂದು ಲಿಂಗಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧಿಕಾರದ ದುರುಪಯೋಗದ ಬಗ್ಗೆ ಹಾಗೂ ದುರ್ನಡತೆಯ ಬಗ್ಗೆ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳಬೇಕು. ಅಧಿಕಾರಿಗಳು ಈ ವಿಚಾರವನ್ನ ನಿರ್ಲಕ್ಷಿಸಿದ್ದೇ ಆದ್ರೆ ಇಂತಹ ವಿಚಾರಗಳು ಮತ್ತಷ್ಟು ಗಂಭೀರ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ. ಅರಾಜಕತೆ ಮತ್ತಷ್ಟು ತಲೆ ಎತ್ತತ್ತೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಇನ್ನಷ್ಟು ಸ್ಫೋಟಕ ಮಾಹಿತಿಗಳು ಮತ್ತು ಸಾಕ್ಷಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ಜನಶ್ರೀ ನ್ಯೂಸ್.